ನಮಸ್ಕಾರ ಸ್ನೇಹಿತರೆ. ರಾಜ್ಯ, ರಾಷ್ಟ್ರ, ರಾಜಕೀಯದಿಂದ ಹಿಡಿದು ಸಮಾಜದ ಏರಿಳಿತಗಳವರೆಗೆ ಕೋಡಿಮಠ ಶ್ರೀಗಳ ಭವಿಷ್ಯ ನುಡಿಗಳು ಸದಾ ಗಮನಕ್ಕೆ ಬಂದಿದೆ. ಹಿಂದಿನ ಅನೇಕ ಭವಿಷ್ಯಗಳು ನಿಜವಾಗಿರುವುದರಿಂದ ಭಕ್ತರು ಅವರ ಮಾತುಗಳಿಗೆ ವಿಶೇಷ ನಂಬಿಕೆಯನ್ನು ಹೊಂದಿದ್ದಾರೆ. ಈ ಬಾರಿ ಅವರು 2026ರ ಹೊಸ ವರ್ಷದ ಬಗ್ಗೆ ನೀಡಿರುವ ಸ್ಫೋಟಕ ಭವಿಷ್ಯವಾಣಿ ಸಾರ್ವಜನಿಕರಲ್ಲಿ ಕುತೂಹಲ ಎಬ್ಬಿಸಿದೆ. ಧಾರ್ಮಿಕ ಪ್ರವಚನಗಳ ಜೊತೆಗೆ ರಾಜಕೀಯ, ಸಾಮಾಜಿಕ ಬೆಳವಣಿಗೆಗಳ ಕುರಿತು ಭವಿಷ್ಯ ನುಡಿದಿರುವ ಕೋಡಿ ಶ್ರೀಗಳು ತಮ್ಮ ಸ್ಫೋಟಕ ಹೇಳಿಕೆಯ ಮೂಲಕ ಮತ್ತೆ ಸಖತ್ ಸುದ್ದಿಯಲ್ಲಿದ್ದಾರೆ. ಅಷ್ಟಕ್ಕೂ ಕೋಡಿ ಶ್ರೀಗಳು ಅಂಥದ್ದೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಸೂರ್ಯನನ್ನ ಮೊದಲು ಮಾಡೋದು ಒಂದು, ಚಂದ್ರನ ಇಟ್ಕೊಳ್ಳೋದು ಒಂದು. ಈ ಸಂಕ್ರಾಂತಿ ಫಲದಲ್ಲಿ ಸೂರ್ಯ ಉತ್ತರಾಯಣದ ಕಡೆ ಹೋಗ್ತಾನೆ. ಇದು ವಿಶೇಷವಾಗಿ ರಾಜರಿಗೆ, ಮಹಾರಾಜರಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ದುಡಿಮೆದಾರರಿಗೆ ಬರುತ್ತೆ ಇದು. ಹೀಗಾಗಿ 14 ಸಂಕ್ರಾಂತಿ ಕಳೆದ ಮೇಲೆ ಈ ಭವಿಷ್ಯವನ್ನು ಹೇಳ್ಬೋದು. ಯುಗಾದಿ ಕಳೆದ ಮೇಲೆ ಮಳೆ, ಬೆಳೆಗಳು, ರೈತರದು, ಜಗಜೀವನ, ಭೂಮಿದು ಹೇಳ್ಬೋದು. ಈಗ ಅತಂತ್ರ ಇದೆ ಈಗ ಅಲ್ವೇ? ಈ ಅತಂತ್ರದಲ್ಲಿ ಹೇಳೋದು ಕಷ್ಟ. ಮುಂದೆ 26 ಸ್ವಲ್ಪ ಕಷ್ಟ ಇದೆ, ಹೇಳ್ತೀನಿ ಯುಗಾದಿ ಮುಂದೆ. ಸಾಕಷ್ಟು ಜನರಿಗೂ ಕೂಡ ಒಂದು ಹೊಸ ನಿರೀಕ್ಷೆಗಳು. ಈ ವರ್ಷ ಬಹಳಷ್ಟು ಕಹಿ ಘಟನೆಗಳು ಬಹಳಷ್ಟು ಜನರಲ್ಲಿ ಆಗಿ ಹೋಗಿದ್ದಾವೆ. ಇದಕ್ಕಿಂತ ಕಷ್ಟ ಆಗುತ್ತೆ ಮುಂದೆ 26. 25 ನಡೀತಲ್ಲ, ಇದಕ್ಕಿಂತ ಕಷ್ಟ ಆಗುತ್ತೆ. 8-10% ಜಗತ್ತೇ ಮುಳುಗಿ ಹೋಗೋ ಲಕ್ಷಣ ಇದೆ. ಯುಗಾದಿಲಿ ಹೇಳ್ತೀನಿ ಅದೆಲ್ಲ. ರಾಜಕೀಯದಲ್ಲೂ ಸ್ವಲ್ಪ ರಾಜಕೀಯದಲ್ಲಿ ಹೇಳಿದ್ನಲ್ಲ, ಮೈಸೂರಾಗಿ ಸಂಗಮೇಶ ನಲಿವನೈ ಆದರೆ ಒಳಹಡ್ಡ ಬಂದಿದೆ. ಹಿಂದೆ ಹೇಳಿದ್ದೆ ನಾನು, ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವರು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗೆ ಬಿಟ್ಟರೆ ಅವಕಾಶ ಇದೆ, ಇಲ್ಲದೆ ಇರೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ, ಬಡ್ಜೆಟ್ಟು ಇದೆಲ್ಲ ಆಗಬೇಕು. ಆದಮೇಲೆ ಅವರಾಗಿ ಬಿಟ್ಟರು ಸಾಧ್ಯ ಇದೆ, ಇಲ್ಲದವರು ಕಷ್ಟ ಇದೆ. ಇಡೀ ದೇಶದ ನೋಡೋದಾದ್ರೆ ಇಡೀ ದೇಶದ್ದೇ ನೋಡೋದಾದ್ರೆ ರಾಜಕೀಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಕೇಳಿದ್ದಾನ, ಅರಸನ ಅರಮನೆಗೆ ಕಾರ್ ಮೋಡ ಕವಿದಿತ್ತು ಅಂತ ಹೇಳಿದ್ದ, ಹೇಳಿಕೆ ಬಂದೆ. ಇದನ್ನು ಮೊನ್ನೆ ಹೇಳಿದ್ದಲ್ಲ, ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಕಳಿಬೇಕು. ಅವರಾಗೆ ಬಿಟ್ಟರೆ ಅವಕಾಶ ಇದೆ. ಇತಿಹಾಸ ನೋಡಿದ್ರೆ ಕೋಡಿ ಶ್ರೀಗಳ ಅನೇಕ ನುಡಿಗಳು ಕಾಲಕ್ರಮೇಣ ನಿಜವಾಗಿರುವ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಹಾಗಾಗಿ 2026ರ ಬಗ್ಗೆ ಅವರ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳೋ ಹಾಗೆ. ಒಟ್ಟಿನಲ್ಲಿ 2026ರ ಬಗ್ಗೆ ಕೋಡಿ ಶ್ರೀಗಳು ನೀಡಿರುವಂತಹ ಈ ಒಂದು ಭವಿಷ್ಯವಾಣಿ ಎಷ್ಟರ ಮಟ್ಟಿಗೆ ನಿಜವಾಗುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮಹತ್ವದ ಅಪ್ಡೇಟ್ಗಾಗಿ ನಮ್ಮ ಜೊತೆ ಇರಿ.